ನೋಡ್ರಿ ಫ್ರೆಂಡ್ಸ್, ಈಗ ಇಲ್ಲಿ ಈ ಥರ ವೆಲ್ಡಿಂಗ್ ಮಾಡ್ತಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಂತವ. ಸ್ಟಾಕು ಇಡಂತಾರೆ ಎಲ್ಲ ಕಡೆ. ನೋಡ್ರಿ ಇಲ್ಲಿ ಸ್ಟಾಕ್ ಮಾಡಿ ಮೊನ್ನೆ ಬಂದಾಗೆಲ್ಲ ಸ್ಟಾಕ್ ಇದ್ದಿದ್ದಿಲ್ಲ, ಈಗ ಫುಲ್ ಸ್ಟಾಕ್ ಮಾಡಂತಾರೆ. ಒಂದು ರೆಡಿ ಆಗೈತಿ. ಅದು ಪೈಪ್ ಐತೆ, ಪೈಪ್ ಐತಿ. ಇದೇ ಟೈಪ್ ಚಾಲು ಮಾಡೋದು ನೋಡ್ತಿರ್ಬೋದು. ನೋಡ್ತಿರ್ಬೋದು ಈ ಥರ ಆಗ್ತದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲಿ ಬಂದಿವ್ರಿಪ್ಪ ಅಂತಂದ್ರೆ ನಾವು ನಮ್ಮ ಫ್ರೆಂಡ್ ಅಮೃತ್ ಅವ್ರ ಕಡೆ ಬಂದೀವಿ. ಯಾಕ್ರಿ ಅಂತಂದ್ರೆ ನಿಮಗೆಲ್ಲ ಗೊತ್ತೈತಿ, LPG ಎಲ್ಲ ಕಡೆನೂ ಬಂದಾಗೈತಿ. ಅಂದ್ರೆ ಭಾಳ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟೈತಿ LPGದ. ಅದಕ್ಕೆ ನಮ್ಮ ದೋಸ್ತ LPG ಗ್ಯಾಸ್ ಇಲ್ಲಾರ್ದೆ ಒಂದು ಇಂಜನ್ ಆಯಿಲ್ ಗ್ಯಾಸ್ ರೆಡಿ ಮಾಡಂತಾನಂತೆ. ಅದ್ರ ಸಂಬಂಧ ನಾವು ಇಲ್ಲಿ ನೋಡಾಕಂತ ಬಂದೀವಿ. ನಿಮಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಬರ್ರಿ ಫ್ರೆಂಡ್ಸ್ ಹೋಗೋಣ. ಮತ್ತು ಅವ್ರದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಆರ್ಡರ್ ಬರೋಂಥವೆ, ನಿಮ್ಗೆ ತೋರಿಸ್ತೀವಿ ಅಂತ ಬರ್ರಿ ಹೋಗೋಣ. ಫ್ರೆಂಡ್ಸ್, ಈಗ ನಾವು ಅಮೃತ್ ಅವ್ರ ಕಡೆ ಬಂದೀವಿ. ಇಂಜನ್ ಆಯಿಲ್ ಬೆಸ್ಟ್ ಇಂಜನ್ ಆಯಿಲಿಂದ ಒಂದು ಗ್ಯಾಸ್ ರೆಡಿ ಮಾಡಿದ್ರಲ್ಲ, ಈಗ ಅವ್ರ ಕಡೆ ಮಾತಾಡೋಣ ಅಂತ ಬರ್ರಿ ಫ್ರೆಂಡ್ಸ್. ಅಮೃತ್ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಲ್ಲ. ಇದ್ರದ್ದು ನಿಮ್ಗೆ ಹೇಳಿದ್ರೆ ಗೊತ್ತಲ್ಲ, ನಿಮ್ಗೆ ತೋರಿಸ್ಬೇಕಾಕೈತೆ. ನಾನು ತೋರಿಸ್ತೀನಿ ಹೆಂಗತ್ತೈತೆ ಏನಿಲ್ಲ ಅಂತೇಳಿ. ಬರ್ರಿ ಮುಂದೆ ಹೋಗ್ಬರ್ರಿ. ಇದು ಇಂಜನ್ ಆಯಿಲ್ದು ಗ್ಯಾಸ್ ಹೆಂಗೆ ಹಚ್ಬೇಕು ಎಲ್ಲ ಪ್ರೊಸೆಸ್ ನಮಗೆ ಎಲ್ಲ ಆಡಿಯನ್ಸಿಗೆ ಹೇಳಿರಲ್ಲ. ಇದು ಇಂಜಿನ್ ಆಯಿಲ್ ಅಂತ, ವೇಸ್ಟ್ ಇಂಜಿನ್ ಆಯಿಲ್. ಇದು ಯಾವ ಟೈಪ್ ಹಾಕಬೇಕು, ಯಾವ ಟೈಪ್ ಇದು ಮಾಡ್ಬೇಕಂತ ವಿಡಿಯೋ ಒಳಗೆ ಫುಲ್ ತೋರ್ಸಾರ ನೋಡಿದ್ರಿ. ನೋಡಿ, ನಾನು ಡೈರೆಕ್ಟ್ ಹಾಕಂತಿದ್ದೀನಿ. ಈಗ ಇದು ಆ್ಯಕ್ಚುಲಿ ಇದ್ರೊಳಗೆ ಹಾಕಬೇಕು. ನಾನು ಡೈರೆಕ್ಟ್ ಹಾಕಂತಿದ್ದೀನಿ. ಇದ್ರೊಳಗೆ ಹಾಕಿದ್ರು ನಡೀತೀರಿ? ಇದ್ರೊಳಗೆ ಹಾಕಿದ್ರೆ ಇಲ್ಲಿಂದ ಬಿಡ್ಬೋದು. ಇಲ್ಲಿಂದ ಬಿಡ್ಬೋದು. ಇದು ಆನ್ ಇರ್ತದೆ, ಮಾಡ್ಬೋದು. ಈ ಟೈಪ್ ನಾನು ನಿಮಗೆ ಈಗ ಡೈರೆಕ್ಟಾಗಿ ಹಾಕಿ ತೋರಿಸ್ತೀನಿ. ನೋಡ್ಬೋದು. ಒಂದು ಸ್ವಲ್ಪ ಅರ್ಬಿ ತೊಗೋಬೇಕು, ಸ್ವಲ್ಪ ಅರ್ಬಿ ತೊಗೋಬೇಕು. ಕಾಟನ್ ಅರ್ಬಿ ಇಷ್ಟೇ ಹಾಕೋದು. ಸ್ವಲ್ಪ ಟಿನ್ನರ್ ಹಾಕೋದು. ಭಾಳ ಟಿನ್ನರ್ ಯೂಸ್ ಆಗ್ತೈತ್ರಿ ಇದಕ್ಕೆ? ಸ್ವಲ್ಪ ಹಾಕ್ಬೇಕು. ಇದಕ್ಕಂದ್ರೆ ಇದು ಜಲ್ದಿ ಬಿಸಿ ಆಗ್ಬೇಕಂತ ಹಾಕಬೇಕು. ಈಗ LPG ಪ್ರಾಬ್ಲಮ್ ಭಾಳ ಆಗಿದ್ದಕ್ಕೆ ಒಟ್ಟು ನೀವು ಅಷ್ಟು ಐಡಿಯಾ ಚಲೋ ಮಾಡಿರಿ ಒಟ್ಟಿದೆ. ಹೌದು ಸರ್. ಆರ್ಡರ್ಸ್ ಬರ್ತಾ ಇದಾವೆ ನಿಮ್ಗೆ ಈ ಥರ? ಬರ್ತಾ ಇದ್ದಾವೆ. ಸ್ವಲ್ಪ LPG ಇದಕ್ಕೆ ಯೂಸ್ ಮಾಡಂಗಿಲ್ಲ ನೀವು? ಏನು ಮಾಡೋದಿಲ್ಲ. ಡೈರೆಕ್ಟ್ ನೋಡಿ, ಈಗ ಯಾವ ಟೈಪ್ ಹತ್ತೈತೆ ಅಂತ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತೀನಿ. ಸ್ವಲ್ಪ ಕಾಯೋ ಮಟ್ಟ ಸ್ವಲ್ಪ ಇದಾಗುತ್ತೆ. ಫ್ರೆಂಡ್ಸ್, ಇದಕ್ಕೊಂದು ಬ್ಲೋರ್ ಬೇಕಾಗ್ತೈತಿ. ಇದು ಬ್ಲೋರ್ದ ಇದ್ರ ಬಗ್ಗೆ ನಮ್ಮ ಅಮೃತವ್ರು ಹೇಳ್ತಾರೆ. ಬರ್ರಿ ಕೇಳೋಣ. ಅಮೃತವ್ರು, ಇದು ಬ್ಲೋರ್ ಏನ್ ಮಾಡ್ತೀರಿ ಇದ್ರದ್ದು? ಇದು ಯಾವ ಟೈಪ್ ಹತ್ತ ಅಂತ ತೋರಿಸ್ತೀನಿ. ಇದ್ರ ಹೇಳಿದ್ರೆ ಗೊತ್ತಲ್ಲ ಇದು ಹೆಂಗ್ ಹತ್ತೈತಿ ನೋಡ್ರಿ. ಇದು ಈಗ ಯಾವ ಟೈಪ್ ಹತ್ತೈತಿ, ಆಮೇಲೆ ಈಗ ನೋಡ್ರಿ ಈಗ ಯಾವ ಟೈಪ್ ಹತ್ತೈತಿ. ಅಂದ್ರೆ ಈಗ ಬ್ಲೋರ್ ಹಚ್ಚಿದ್ಮೇಲೆ ಸ್ಪೋರ್ಟ್ಸ್ ಜಾಸ್ತಿ ಬರ್ತೈತಿ. ಸ್ವಲ್ಪ ಬೇರೆ ಹತ್ತೈತಿ ನೋಡ್ರಿ ಸರ್. ಗ್ಯಾಸ್ ಒಳಗೆ ಹೆಂಗ್ ಹಚ್ತೀರಿ ಇದಕ್ಕೆ? ಈಗ ನೋಡ್ರಿ ಹೆಂಗ್ ಹತ್ತೈತಿ ನೋಡ್ರಿ. ಪೈಪ್ ಎಕ್ಸ್ಟ್ರಾ ಪೈಪ್ ಕೊಟ್ಟೇನೆ ಸರ್, ನೋಡ್ಬೋದು ನೀವು. ಈಗ ಹತ್ತೇನೆ. ಗ್ಯಾಸ್ ಹೆಂಗ್ ಯಾವ ಟೈಪ್ ಉರಿತೈತಲ್ಲ, ಅದಕ್ಕೆ ಒಂದು ಜಾಸ್ತಿನೂ ಉರಿತೈತಿ, ಮಸ್ತ್ ಉರಿತೈತಿ. ಹೋಟೆಲ್ದವ್ರು ಭಾಳ ಚಲೋ ಇದೆ. ಹೋಟೆಲ್ದವ್ರು ಭಾಳ ಚಲೋ. 4 ತಾಸಿನ ಕೆಲಸ 1 ತಾಸ್ದಾಗ ಮಾಡ್ತೈತಿ. ನಿಮ್ಗೆ ಗ್ಯಾಸ್ ಜರೂರತೆ ಬೆಳಗಿಲ್ಲ? LPG ಜರೂರತೆ ಬೆಳಗಿಲ್ಲ? ಏನು ಬೇಡ. ಏನ್ ಬೇಕಂದ್ರೆ ನಿಮ್ಗೆ ಬರೀ ಇಂಜಿನ್ ಆಯಿಲ್, ವೇಸ್ಟ್ ಇಂಜಿನ್ ಆಯಿಲ್. ಗ್ಯಾರೇಜ್ ಕಡೆ ಹೋದ್ರೆ ನಿಮ್ಗೆ ಸಿಕ್ಕೈತಿ. ಈ ಥರ ವೇಸ್ಟ್ ಇಂಜಿನ್ ಆಯಿಲ್ ಬೇಕ್ರಿ? ವೇಸ್ಟ್ ಇಂಜಿನ್ ಆಯಿಲೇ ಬೇಕ್ರಿ. ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಇಷ್ಟೋಗ ಏನು ಗ್ಯಾಸ್ ಜರೂರತೆ ಇರಂಗಿಲ್ಲ. ಬರೀ ವೇಸ್ಟ್ ಇಂಜಿನ್ ಆಯಿಲ್ ಎಲ್ಲಿ ಹೋದ್ರು ಸಿಕ್ಕೈತಿ ನಿಮ್ಗೆ ಮಾರ್ಕೆಟ್ ಒಳಗೆ. ಈ ಥರ ವೇಸ್ಟ್ ಇಂಜಿನ್ ಆಯಿಲ್ ಇಲ್ಲ ನಿಮ್ಗೆ ಇಂಜಿನ್ ಆಯಿಲ್ ಇದ್ರೊಳಗೆ ಹಾಕ್ಬೇಕು. ಇದ್ರೊಳಗೆ ಹಾಕೋದ್ರೆ ಪೂರ ಇದಾದ ಹಾಕಿ ಮತ್ತೆ ಇಲ್ಲ ಫ್ಲೋರ್ ಬರ್ತೈತಿ. ಫ್ಲೋರ್ ಒಳಗೆ ಒಂದು ಪೈಪ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಈ ಪೈಪ್ ಫ್ಲೋರ್ ಕನೆಕ್ಟ್ ಮಾಡಿದ್ರೆ ನೀವು ನೋಡ್ಬೋದು ಮಸ್ತ್ ಅಂದ್ರೆ ಮಸ್ತ್ ಗ್ಯಾಸ್ ಬರ್ತೈತಿ ಫ್ರೆಂಡ್ಸ್. ಇದೇ ಟೈಪ್ ಚಾಲು ಮಾಡೋದು ನೋಡ್ತಿರ್ಬೋದು. ನೋಡ್ತಿರ್ಬೋದು ಈ ಥರ ಆಗ್ತದೆ ಫ್ರೆಂಡ್ಸ್. ನೋಡ್ರಿ, ಸ್ಟೋ ಅಂದ್ರೆ ಜಬರ್ದಸ್ತ್ ಐತಿ, ನೀವು ನೋಡ್ಬೋದು. ಮತ್ತು ಎಲ್ಲರೂ ಫುಡ್ ಶಾಪ್ ಇರ್ತದ, ಅವ್ರು ಭಾಳ ಚಲೋ ಫ್ರೆಂಡ್ಸ್ ಇದೆ. ಅದ್ರ ಮಸ್ತ್ ಐತಿ ಸರ್. ಮಸ್ತ್ ಈಗ ಎಗ್ರೆಸ್ದವ್ರು ಮಾಡೋರ್ಗೆ ಮಸ್ತ್ ಪ್ರಾಡಕ್ಟ್ ಎಲ್ಲರಿಗೂ ಯೂಸ್ ಆಗ್ತದೆ. ಮಸ್ತ್ ಯೂಸ್ ಆಕೈತೆ ಸರ್. ಮಸ್ತ್ ಆಗೈತಿ, ನೋಡ್ಬೋದು ನೀವು. ಮತ್ತೆ ಹೆಚ್ಚಿಗೆನೂ ಮಾಡ್ಬೋದು. ಇದು ಹೆಚ್ಚಿಗೆನೂ ತೋರಿಸ್ತೇನೆ ನಾನು ನಿಮ್ಗೆ. ಹೆಚ್ಚಿಗೆ ಮಾಡಿ
ಜಾಸ್ತಿ ಮಾಡಿ ಫುಲ್ ಜಾಸ್ತಿನೂ ಮಾಡ್ಬೋದು ಇದು. ಫುಲ್ ಜಾಸ್ತಿನೂ ಮಾಡ್ಬೋದು ಇದು. ಅದ್ರೊಳಗೆ ಸೆಟ್ಟಿಂಗ್ ಇರ್ತೈತಿ, ಜಾಸ್ತಿ ಕಡಿಮೆ ಮಾಡ್ಬೋದು. ಗ್ಯಾಸ್ ಬಿಟ್ಬಿಡಿ. ನೋ ಗ್ಯಾಸ್, ನೋ LPG ಫ್ರೆಂಡ್ಸ್. ಒಳ್ಳೆ ಇಂಜನ್ ಆಯಿಲ್ ಮಾಡೋದು. ಫ್ರೆಂಡ್ಸ್, ನಿಮಗೂ ಇದೇ ಥರ ನಿಮಗೆ ನೋ LPG ಸ್ಟವ್ ಬೇಕಂತಂದ್ರೆ ಅಮೃತ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ ಫ್ರೆಂಡ್ಸ್. ಅವ್ರ ನಂಬರ್ ಹೇಳ್ತಾರೆ ಕೇಳ್ರಿ. 7204331284 ನಂಗೆ ಕಾಲ್. ಈಗ ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲ ಹೊಂಟಾವ ಇವ. ಈಗ ಆರ್ಡರ್ ಬಂದೈತೆ ಆಲ್ರೆಡಿ. ಅಂದ್ರೆ ಇವೆಲ್ಲ ಈಗ ಅವ್ರು ಕೊಡೋದು, ಆರ್ಡರ್ ಕೊಡೋದು ಸರ್ ಇವು. ಇಲ್ಲೇ ಆಡೋದು, ಇಲ್ಲೊಂದು ಐತಿ, ಇವೆಲ್ಲ ಆರ್ಡರ್ ಕೊಡೋದು ಸರ್ ಇದು. ಆರ್ಡರ್ ಎಲ್ಲ ಕೊಡೋವೇನ್ರಿ ಬೇರೆ ಬೇರೆ ಊರಿಗೆ? ಹಾಂ ಸರ್, ಎಲ್ಲ ಕಡೆ ರೆಡಿ ಆಗವ್ರಿ, ರೆಡಿ ಅದಾವ ಸರ್. ಒಂದು 4-5 ಆರ್ಡರ್ ಬಂದಾವ ಸರ್. ಈಗ ಹಾಂ ರೀ. ಇವು ಹೋಗ್ತಾವ ಸರ್ ಇವ. ಮತ್ತು ನಿಮ್ಗೆ ಬೇಕಂದ್ರೆ ನಮ್ಗೆ ಕಾಲ್ ಮಾಡ್ಬೋದು. ನಾವು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಹೇಳೀನಿ. ಅಂದ್ರೆ ಇದು ಇನ್ನೂ ಆರ್ಡರ್ ಆಗಿಲ್ರಿ ಇದು ಆರ್ಡರ್ ಕಳ್ಸೋದೈತೇನ್ರಿ ಇದು? ಇದೆಲ್ಲ ಕಳ್ಸೋದ ಸರ್ ಇವು. ನಿಮಗೂ ಇದೇ ಥರ ಏನಾರ ಬೇಕಂತಂದ್ರೆ ಅಮೃತವ್ರಿಗೆ ಕಾಲ್ ಮಾಡಿರಿ, ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಗೆ ಬೇಕಂತಂದ್ರೆ ಅಮೃತವ್ರು ಕೊಡ್ತಾರೆ ನಿಮಗೆ. ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಶೇರ್ ಮಾಡಿ. ನಮಸ್ಕಾರ. ನೋಡಿರಿ ಫ್ರೆಂಡ್ಸ್, ಈಗ ಇಲ್ಲಿ ಈ ಥರ ವೆಲ್ಡಿಂಗ್ ಮಾಡ್ತಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಂತವ, ಸ್ಟಾಕು ಇಡಂತವ್ರೆ ಎಲ್ಲ ಕಡೆ. ನೋಡ್ರಿ ಇಲ್ಲಿ ಸ್ಟಾಕ್ ಮಾಡಿ ಮೊನ್ನೆ ಬಂದಾಗೆಲ್ಲ ಸ್ಟಾಕ್ ಇದ್ದಿದ್ದಿಲ್ಲ, ಈಗ ಫುಲ್ ಸ್ಟಾಕ್ ಮಾಡಂತಾರೆ. ಒಂದು ರೆಡಿ ಆಗೈತಿ. ನೋಡ್ರಿ ಗೈಸ್, ಎಲ್ಲ ಸೆಟಪ್ ರೆಡಿ ಆಗಂತವು. ಇಂಜನ್ಸ್ದು ಫುಲ್ ಆರ್ಡ್ರ್ ಬಂದ್ಬಿಟ್ಟವ್ರಿ ಇವ್ರು ಎಲ್ಲರಿಗೂ. ಇಲ್ಲೊಂದು ಐತಿ ಸೆಟಪ್, ಅಲ್ಲೊಂದು ಐತ್ರಿ, ಅಲ್ಲಿ ಎರಡು ಅದಾವೆ. ಎಲ್ಲ ರೆಡಿ ಆಗಂತವು ಈಗ ಆಲ್ಮೋಸ್ಟ್. ನಿಮಗೂ ಬೇಕಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರು ಕಾಲ್ ಮಾಡಿ ತೊಗೋಬೋದು. ಗಾಯ್ಸ್ ನೋಡ್ರಿ, ಎಲ್ಲ ಪೂರ ಫಿನಿಶಿಂಗ್ ಮಾಡಂತಾರೆ. ಅಲ್ಲೆಲ್ಲ ಇಂಜನ್ ಟಾಕಿ ರೆಡಿ ಆಗಂತ ನೋಡ್ರಿ. ಇವ್ರಿಗೆ ಎಷ್ಟು ಇಂಜನ್ ಆಯಿಲ್ ಹಾಕ್ತಾರೆ, ಅದರಿಂದ ನಿಮ್ದು ಇಂಜನ್ಸ್ ರೆಡಿ ಆಗ್ತೈತಿ, ಒಳ್ಳೆ ಹಾಕ್ತೈತಿ. ನೋಡಿರಿ ಫ್ರೆಂಡ್ಸ್, ಮತ್ತಿಲ್ಲ ಸ್ಟಾಕ್ ರೆಡಿ ಮಾಡಂತಾರೆ ಅಮೃತ ಅವ್ರು. ನಿಮಗೂ ಏನಾರ ಬೇಕಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ಇಲ್ಲಿ ಶಾಪಿಗೆ ಬಂದು ತೊಗೋಬೋದು. ಇಲ್ಲ ಕಾಂಟ್ಯಾಕ್ಟ್ ಮಾಡಿರಿ, ಅವ್ರಿಗೆ ನಂಬರ್ ಡಿಸ್ಪ್ಲೇ ಒಳಗೆ ಹಾಕಿರ್ತೀನಿ. ಈಗ ಇಲ್ಲೊಂದು ರೆಡಿ ಮಾಡಂತಾರೆ. ಈಗ ಇಲ್ಲಿ 2 ರೆಡಿ ಆಗ್ಯಾವ ನೋಡ್ರಿ. ಇಲ್ಲಿ ಇದು ಮ್ಯಾಲಿಂದು ಒಂದು, ತಳಗಿಂದ ಒಂದು. ಇದು ಇನ್ನೂ ಪೇಂಟಿಂಗ್ ಆಗಿಲ್ಲ. ಮತ್ತು ಇದೊಂದು ಪೂರ ಪೇಂಟಿಂಗ್ ಐತಿ. ಇದು ಫುಲ್ ಸೆಟಪ್ ರೆಡಿ ಆಗೈತೆ ನೋಡ್ರಿ. ಇದು ಅಲ್ಲೊಂದು ಐತಿ. ಈಗೆಲ್ಲ ಆಲ್ಮೋಸ್ಟ್ ಆರ್ಡರ್ ಭಾಳ ಬರೋಂಥ ಅವ್ರಿಗೆ. LPG ಎಲ್ಲ ಬಂದಾಗಿದ್ದಕ್ಕೆ, ಗ್ಯಾಸಿನ ಪ್ರಾಬ್ಲಮ್ ಭಾಳ ಆಗಿದ್ದಕ್ಕೆ ಈಗ ಎಲ್ಲ ಕಡೆ ಬಂದಾಗೈತಿ. ಇವ್ರು ನೋಡ್ರಿ, ಗ್ಯಾಸ್ LPG ಬೇಡ, ಏನೂ ಬೇಡ, ನಿಮ್ಮದು ಬರೀ ಅಮೃತ ಯಾವ ಆಯಿಲ್ ಯೂಸ್ ಮಾಡ್ಬೇಕು ಇದಕ್ಕೆ? ಇಂಜನ್ ಆಯಿಲ್. ಇಂಜನ್ ಆಯಿಲಿಂದ ನೀವು ಒಲಿ ಇದು ಮಾಡ್ಬೋದು ನೋಡ್ರಿ ಗೈಸ್. ಗ್ಯಾಸ್ ಬೇಕಿಲ್ಲ, ಏನೂ ಇಲ್ಲ.